ನೋಡಿ ಸೆಕೆಂಡ್ ಪಿ ಯು ಫೇಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ರು ಈ ಎಲೆಯನ್ನ ಜಜ್ಬಿಟ್ಟು ಕುಡಿದ್ಬಿಟ್ಟು ಸಾವನ್ನಪ್ಪಿದ್ರು. ಅದೇ ಇದು ಎಷ್ಟು ವಿಷಕಾರಿ ಅಂತ ಹೇಳಿದ್ರು ಕೂಡ ನಮ್ಮ ಜನ ನಂಬ್ತಿಲ್ಲ. ಎಷ್ಟು ಪಾಯ್ಸನಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ತುಂಬಾ ಜನ ಹೇಳೋದು ಇದರಲ್ಲಿ ಆಯುರ್ವೇದಿಕ್ ಇದಿದೆ ಹಾಗೆ ಹೇಗೆ ಅಂತ. ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಆದ್ರೆ ಇದರಲ್ಲಿ ಪಾಸಿಟಿವ್ 5% ಇದ್ರೆ ನೆಗೆಟಿವ್ 95% ಇದೆ. ಇದರ ಎಲೆ ಇದು ಕೂಡ ಪಾಯ್ಸನಸ್ ಆಯ್ತಾ. ಇದ್ರಲ್ಲಿ ಬರುವಂತ ಕಾಂಡ ಕೂಡ ಪಾಯ್ಸನಸ್. ಮತ್ತೆ ಇದ್ರಲ್ಲಿ ಬರುತ್ತಲ್ಲ ಈ ಹೂವು ಕಿತ್ತೋಗಿ ಈ ರೀತಿ ನೋಡಿ ಹಾಲು ಬರ್ತಿದೆ. ಸೊ ಇದು ಗೊತ್ತಿಲ್ಲದೆ ಏನು ಮಾಡ್ತಾರೆ ಅಂದರೆ ದೀಪ ಅಂತ ಮಾಡ್ತಾರಲ್ವಾ, ತಂಬಿಟ್ಟು ಅಂತ ಕರಿತೀವಿ ನಮ್ಮ ಕಡೆ. ಸೊ ಅದ್ರ ಮೇಲೆ ಈ ರೀತಿ ಏನಾದರೂ ಇಟ್ಟಾಗ ಈ ಮೋಸ್ಟ್ ಡೇಂಜರಸ್ ಪಾಯ್ಸನಸ್ ಈ ಹಾಲು ಬಂದ್ಬಿಟ್ಟು ನಿಮ್ಮ ತಂಬಿಟ್ಟಲ್ಲಿ ಸೇರ್ಕೊಂಡಿರುತ್ತೆ. ಸೊ ಅದನ್ನು ಗೊತ್ತಿಲ್ಲದೆ ತಿಂದಾಗ ವಾಮಿಟಿಂಗ್ ಆಗುವಂಥದ್ದು, ತಲೆ ಸುತ್ತ ಬರುವಂಥದ್ದು. ಸೊ ಗೊತ್ತಾಗಲ್ಲ ಇದೇ ಹೂವಿಂದ ಆಗಿದೆ ಅಂತ, ಏನೋ ಬೇರೆ ರೀಸನಿಂದ ಫುಡ್ ಪಾಯ್ಸನ್ ಆಗಿದೆ ಅಂತ ಅಂದ್ಕೊಳ್ತಾರೆ. ಬಟ್ ಮೈನ್ ರೀಸನ್ ಇದು. ಸೊ ಶಿವನಿಗೆ ಅಥವಾ ವಿಷ್ಣುಗೆ ಯಾರಿಗೆ ಪೂಜೆ ಮಾಡಬೇಕಂದ್ರೂ ಕೂಡ ತುಂಬ ಹೂವುಗಳಿರುತ್ತೆ. ದಯವಿಟ್ಟು ಈ ಗಿಡ ಇತ್ತು ಅಂದರೆ ಇದರಿಂದ ದೂರ ಇರಿ. ಯಾಕಂದರೆ ಮಕ್ಳು ಏನಾದರೂ ಈ ಹೂವು ಕಿತ್ಕೊಳ್ಳೋವಾಗ ಅಥವಾ ಈ ಎಲೆ ಹತ್ರ ಏನಾದರೂ ಆಟ ಆಡೋವಾಗ ಈ ಹಾಲು ಬಿದ್ದಿದೆ ಅಂದರೆ ತುಂಬ ಪಾಯ್ಸನಸ್ ಇರುತ್ತೆ. ಎಷ್ಟು ಪಾಯ್ಸನಸ್ ಅಂದರೆ ಇದನ್ನ ಕಿತ್ಬಿಟ್ಟು ನೀವೆಲ್ಲಾದ್ರೂ ಸುಟ್ಟರು ಕೂಡ ಅದ್ರಲ್ಲಿ ಬರುವಂಥ ಹೊಗೆ ಇದೆಯಲ್ವಾ, ಅದು ಕೂಡ ಪಾಯ್ಸನಸ್. ಮತ್ತು ಇದನ್ನೇನೋ ಆಯುರ್ವೇದಿಕ್ ಬಳಸ್ತಾರೆ. ಇದನ್ನ ಯಾರೋ ಮೊನ್ನೆ ಯಾರೋ ಟ್ರೈ ಮಾಡಿದ್ದಾರೆ. 2 ಎಲೆ ಕಿತ್ಬಿಟ್ಟು ಜಜ್ಬಿಟ್ಟು ಕುಡಿಯೋದಕ್ಕೆ, ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬದುಕಿದ್ದಾರೆ ಸದ್ಯ. ಸೊ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಪಾಯ್ಸನಸ್ ಇರುತ್ತೆ. ಇದನ್ನ ನೀವು ಬೇಕಿದ್ರೆ ಚೆಕ್ ಮಾಡಿ, ನೀರಿಯಂ ಓರಿಯೆಂಡರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಗೂಗಲ್ ಅಥವಾ ಚಾಟ್‌ಜಿಪಿಟಿಯಲ್ಲಿ ಸರ್ಚ್ ಮಾಡಿ. ಮೋಸ್ಟ್ ಪಾಯ್ಸನಸ್ ಪ್ಲಾಂಟಲ್ಲಿ ಒಂದು ಟಾಪ್ 10 ಇದು ಕೂಡ ಬರುತ್ತೆ. ಸೊ ಆದಷ್ಟು ಈ ಗಿಡದಿಂದ ದೂರ ಇರಿ. ಮತ್ತು ನೀವು ಪೂಜೆ ಮಾಡೋಂಗಿದ್ರೆ ಬೇರೆ ಹೂವುಗಳಿಂದ ಕೂಡ ಪೂಜೆ ಮಾಡ್ಬೋದು.